ಆತ್ಮೀಯ ಎಲ್ಲ ಗೌರವಾನ್ವಿತ ಬಂಧುಗಳೇ, ಮೊದಲಿಗೆ ನನ್ನ ಪರಿಚಯನ ಮಾಡ್ಕೊತೀನಿ. ನನ್ನ ಹೆಸರು KB ರಾಮು, SC ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪಾಂಡವಪುರ ತಾಲೂಕು ಮತ್ತು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿ ಮುಖಂಡನಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಂಧುಗಳೇ, ಇವತ್ತೇನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಏನು ಸುಳ್ಳು ಆಪಾದನೆಯನ್ನ ಈ ಕೇಂದ್ರ ಸರ್ಕಾರ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಮೇಲೆ ಇವತ್ತು ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿತು. ಅದು ಸುಮಾರು ವರ್ಷಗಳ ನಂತರ ಕೇಸ್ ವಿಚಾರಣೆ ನಡೆದ ನಂತರ ಡೆಲ್ಲಿ ಹೈಕೋರ್ಟು ನೀವು ಸುಳ್ಳು ಕೇಸನ್ನು ಹಾಕಿದ್ದೀರಿ ಅಂತೇಳಿ ಇಡೀ ಕೇಸನ್ನೇ ವಜಾ ಮಾಡ್ತು. ಆ ವಜಾ ಮಾಡಿದ ಇವತ್ತು ಮುಖಭಂಗವನ್ನ ಇವತ್ತು ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ನಾಯಕರುಗಳು ಇವತ್ತು ಅನುಭವಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಇಡೀ ರಾಷ್ಟ್ರ, ಇಡೀ ರಾಜ್ಯ, ಇಡೀ ದೇಶ ಇವತ್ತು ಬಿಜೆಪಿ ಸುಳ್ಳು ಕೇಸನ್ನು ಹಾಕಿದೆ. ಇದು ಕಾಂಗ್ರೆಸ್ನ ದ್ವೇಷ ರಾಜಕಾರಣ ಮಾಡ್ತಿದೆ ಅಂತೇಳಿ ಇವತ್ತು ರಾಷ್ಟ್ರವ್ಯಾಪ್ತಿ ಚಳುವಳಿಯನ್ನು ನಾವು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರವನ್ನ ಮತ್ತು ಮೋದಿಯನ್ನ ಮತ್ತು ಅಮಿತ್ ಶಾವನ್ನ ನಾವು ಅವರ ವಿರುದ್ಧ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಬಿಜೆಪಿಯವರಿಗೆ ಹೇಳಲಿಕ್ಕೆ ನಾನು ಇಚ್ಛಪಡ್ತೀನಿ, ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಈ ದೇಶದ ಆಡಳಿತದ ಮೇಲೆ ನಂಬಿಕೆ ಇಲ್ಲ. ಇವತ್ತು ಕಾಂಗ್ರೆಸ್ ಏನ್ ಮಾಡಿದೆ ಅಂತೇಳಿ ನೀವು ಪ್ರಶ್ನೆಯನ್ನ ಮಾಡ್ತೀರಿ. ಸ್ವಾಮಿ, ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನ ಕಟ್ಟಿದೆ ಕಾಂಗ್ರೆಸ್ಸು, ನೀವು ಅದ ಗಮನದಲ್ಲಿ ಇಟ್ಕೋಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಂತ ಮಹಾತ್ಮ ಗಾಂಧಿ ಇವತ್ತು ಇಡೀ ದೇಶದ ನೇತೃತ್ವವನ್ನು ವಹಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತು. ಆದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಒಂದು ನರೇಗಾ ಯೋಜನೆಯನ್ನು ತಂದು ಇವತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತೇಳಿ ಒಂದು ಸ್ಕೀಮ್ ಅನ್ನ ಮಾಡ್ತು. ಇವತ್ತು ಇಡೀ ದೇಶದಂತ ಬಡಬಗ್ಗರು, ಇವತ್ತು ಕೂಲಿ ಕಾರ್ಮಿಕರು ಅವ್ರ ಹೆಸರಿನಲ್ಲಿ ಕೂಲಿಯನ್ನ ಮಾಡ್ಕೊಂಡು ಇವತ್ತು ಜೀವನವನ್ನ ಸಾಗಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಹೆಸರನ್ನೇ ನೀವು ಬದಲಾಯಿಸಿ ಇವತ್ತು ಶ್ರೀರಾಮ ನರೇಗಾ ಅಂತ ಹೇಳಿ ನೀವು ಹೇಳಿಕೆ ಇಚ್ಛೆ ಪಡ್ತಿರಲ್ಲ. ನಿಮ್ಗೆ ಗಾಂಧೀಜಿ ಮೇಲೆ ನಂಬಿಕೆ ಇದೆಯಾ? ಈ ದೇಶದ ಮೇಲೆ ನಂಬಿಕೆ ಇದೆಯಾ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧಿಯರ ಮೇಲೆ ನಿಮ್ ನಂಬಿಕೆ ಇಲ್ಲ ಅಂದ್ರೆ ನೀವು ದೇಶ ಹೆಂಗ್ ಕಟ್ತೀರಿ? ಈ ದೇಶ ವಿಭಜನೆ ಮಾಡಿಕೆ ನೀವು ಹೊಂಟಿದ್ದೀರಿ. ಎಲ್ಲ ಇಡೀ ಇವತ್ತು ದೇಶ ಕಾಂಗ್ರೆಸ್ ಪಕ್ಷ ದೇಶ ಕಟ್ಟಿದೆ, ಇವತ್ತು ಒಗ್ಗೂಡಿಸಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಒಂದು ಜಾತಿಗೆ ಸಂವಿಧಾನವನ್ನು ಕೊಡ್ಲಿಲ್ಲ. ಒಂದು ಪಕ್ಷಿ ಯಾವ ತರ ಇರಬೇಕು, ಒಬ್ಬ ಮನುಷ್ಯ ಯಾವ ತರ ಇರಬೇಕು, ಒಬ್ಬ ಮಹಿಳೆ ಯಾವ ತರ ಇರ್ಬೇಕು ಅಂತೇಳಿ ಈ ದೇಶಕ್ಕೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಕೊಡ್ತು. ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಬಿಜೆಪಿ ಸರ್ಕಾರ ಹೇಳ್ತದೆ ಈ ದೇಶದ ಸಂವಿಧಾನವನ್ನು ನಾವು ಬದಲಾವಣೆ ಮಾಡಿ ಬಂದಿದ್ದೀವಿ ಅಂತೇಳಿ ನೀವು ಘೋಷಣೆಯನ್ನ ಮಾಡ್ತೀರಿ. ಅದನ್ನ ನಾವು ನಂಬ್ಕೊ ಕೂತ್ಕೋಬೇಕಾ? ಇವತ್ತು ಈ ದೇಶದಲ್ಲಿ ನಿಮ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ದೇಶದ ಮೇಲೆ ನಂಬಿಕೆ ಇಲ್ಲ. ಯಾವ ಆಲೋಚನೆ ಇಟ್ಕೊಂಡು ನೀವು ದುರಾಡಳಿತ ಈ ಸರ್ಕಾರ ನಡೆಸ್ತಾ ಇದ್ರಿ ಬುದ್ಧಿ? ನಾವು ಮೋದಿಗೆ ಮತ್ತೆ ಅಮಿತ್ ಶಾಗೆ, ನಿಮ್ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೀವಿ. ಇಡೀ ದಲಿತ ಸಮುದಾಯ ಇವತ್ತು ಇಡೀ ರಾಷ್ಟ್ರವ್ಯಾಪ್ತಿ, ದೇಶವ್ಯಾಪ್ತಿ ನಿಮ್ಮ ವಿರುದ್ಧ ಚಳವಳಿ ಮಾಡ್ತು. ನಿಮ್ಮ RSS ಸಿದ್ಧಾಂತ ಏನು? ನಿಮ್ಮ ಬಿಜೆಪಿ ಸಿದ್ಧಾಂತ ಏನು? ಏನು ನಿಮ್ಮ ಕೊಡುಗೆ ಈ ದೇಶಕ್ಕೆ? RSS ಕೊಡುಗೆ ಆದ್ರೂ ಏನು, ಬಿಜೆಪಿ ಅವ್ರ ಕೊಡುಗೆ ಆದ್ರೂ ಏನ್ ಕೊಟ್ಟಿದ್ದೀರಿ ಸ್ವಾಮಿ? ಈ ದೇಶ ಕಟ್ಟಿದ್ದೀರಾ? ಈ ರಾಷ್ಟ್ರ ಒಂದು ಮಾಡಿದ್ದೀರಾ? ಈ ದೇಶದಲ್ಲಿ ಜಾತಿಯನ್ನ ಸರ್ವನಾಶ ಮಾಡಿದ್ದೀರಾ? ಎಲ್ಲ ಜಾತಿಗಳನ್ನ ಒಗ್ಗೂಡಿಸಿದ್ದೀರಾ? ಏನ್ ಮಾಡಿರತ್ತಿ ನೀವು? ಬರೀ ಸುಳ್ಳು ಹೇಳ್ತೀರಿ, ಪ್ರಪಂಚದಲ್ಲ ಸುತ್ತೀರಿ, ಸುಳ್ಳು ಹೇಳ್ತೀರಿ. ಈ ಸುಳ್ಳೇ ನಿಮ್ಗೆ ಆಶ್ವಾಸನೆ ಅಂತ ಹೇಳಿ ತಿಳ್ಕೊಂಡು ಇವತ್ತು ಇಡೀ ದೇಶಕ್ಕೆ ಮೋಸ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ದೀರಿ. ಅದನ್ನ ಈ ದಲಿತ ಸಮುದಾಯ ವಿರೋಧಿಸ್ತದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ನಿಮ್ಮನ್ನ ವಿರೋಧಿಸ್ತದೆ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ಸುಳ್ಳು ಆಪಾದನೆಗಳನ್ನ ಹೇಳ್ಕೊಂಡು ಬರೋದಾದ್ರೆ ನಿಮ್ಗೆ ಇಡೀ ದೇಶವ್ಯಾಪ್ತಿ ದಲಿತ ಚಳುವಳಿ ನಿಮ್ಮ RSS ಮತ್ತು ಬಿಜೆಪಿ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜಿಲ್ಲಾವಾರು, ತಾಲೂಕುವಾರು, ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಇಡ್ಲಿಕ್ಕೆ ನಾನು ಬಯಸ್ತೇನೆ.